ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 27 ಸೆಪ್ಟೆಂಬರ್ 2024 ನಿಫ್ಟಿ 50ನಲ್ಲಿ ಏನಾಯಿತು, BSE ಸೆನ್ಸೆಕ್ಸ್ನಲ್ಲಿ ಏನಾಯಿತು, ನಮ್ಮ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಬರೋಣ ಬನ್ನಿ. ಇವತ್ತು ನಿಫ್ಟಿ 50 ಕ್ಲೋಸ್ ಆಗಬೇಕಾದ್ರೆ ಸುಮಾರು 26,178.95 ಪಾಯಿಂಟ್ಸ್ಗಳಿಗೆ ಕ್ಲೋಸ್ ಆಗಿದೆ. ಅಂದರೆ ಇವತ್ತು ಒಂದು ಸ್ವಲ್ಪ ಅಂದರೆ ಒಂದು 37 ಪಾಯಿಂಟ್ ಅಷ್ಟು ಹೆಚ್ಚು ಕಡಿಮೆ 37.10 ಪಾಯಿಂಟ್ನ ಒಂದು ಇಳಿಕೆ ತೋರಿಸಿದೆ. ಅದೇ ರೀತಿ BSE ಸೆನ್ಸೆಕ್ಸ್ ನೋಡಿದರೆ ಸುಮಾರು 264.27 ಪಾಯಿಂಟ್ಸ್ನ ಒಂದು ಇಳಿಕೆ ಆಗಿ ಕ್ಲೋಸ್ ಆಗಬೇಕಾದ್ರೆ ಸುಮಾರು 85,571.85 ಪಾಯಿಂಟ್ಸ್ಗಳಿಗೆ ಇವತ್ತು BSE ಸೆನ್ಸೆಕ್ಸ್ ಕ್ಲೋಸ್ ಆಯಿತು. ಅದೇ ರೀತಿ ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪ್ನಿಗಳ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಲಾಭ ಆಯಿತು ಅಂತ ನೋಡೋದಾದರೆ ಭಾರತ್ ಪೆಟ್ರೋಲಿಯಂ ಭಾಳ ಚೆನ್ನಾಗಿ ಇವತ್ತು ಮಾಡಿದೆ. ಸುಮಾರು ₹22.20 ಅಷ್ಟು ಪ್ರತಿಯೊಂದು ಶೇರಲ್ಲಿ ಏರಿಕೆ ಆಗಿದೆ. 6.43% ಇವತ್ತು ಒಂದೇ ದಿವಸದಲ್ಲಿ ರಿಟರ್ನ್ಸ್ ಕೊಟ್ಟಿದೆ ಅಂತ ಹೇಳ್ಬೋದು. ಅದೇ ರೀತಿ ಸಿಪ್ಲಾ, ಸನ್ ಫಾರ್ಮಾ, ಕೋಲ್ ಇಂಡಿಯಾ, ರಿಲಯನ್ಸ್ ಇಂಡಸ್ಟ್ರೀಸ್, ಹಿಂಡ್ಯಾಲ್ಕೋ ಇಂಡಸ್ಟ್ರೀಸ್, ಟೈಟನ್ ಇವತ್ತು ಏರಿಕೆ ಆಗಿದೆ. ಹಲವಾರು ದಿವಸಗಳ ಮೇಲೆ ಟೈಟನ್ ನೋಡ್ಬೋದು ಇವತ್ತು ಏರಿಕೆ ಆಗಿದೆ. ಅದೇ ರೀತಿ ಡಿವಿಸ್ ಲ್ಯಾಬೊರೇಟರೀಸ್, ಬಜಾಜ್ ಫಿನ್ಸರ್ವ್, HCL ಟೆಕ್ನಾಲಜೀಸ್, ಐಚರ್ ಮೋಟರ್ಸ್, ಗ್ರಾಸಿಮ್ ಇಂಡಸ್ಟ್ರೀಸ್, ಏಷಿಯನ್ ಪೇಂಟ್ಸ್, ಅಪೋಲೋ ಹಾಸ್ಪಿಟಲ್ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ. ಹಾಗೆ ಮಾರುತಿ ಸುಜುಕಿ ಇಂಡಿಯಾ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ. ಹಾಗೆ ಇಂಡಸ್ಇಂಡ್ ಬ್ಯಾಂಕ್, ONGC, ಟಾಟಾ ಸ್ಟೀಲ್, NTPC, TCS, ಹಾಗೆ ಬಜಾಜ್ ಆಟೋ, ಇನ್ಫೋಸಿಸ್, ಅಡಾನಿ ಎಂಟರ್ಪ್ರೈಸಸ್, ಬ್ರಿಟಾನಿಯಾ ಇಂಡಸ್ಟ್ರೀಸ್, ಟೆಕ್ ಮಹೇಂದ್ರ ಶೇರ್ಸ್ಗಳಲ್ಲಿ ಇವತ್ತು ಏರಿಕೆ ಕಂಡಿದೆ. ಹಾಗೆ IPOಗಳು ನೋಡೋದಾದರೆ ಥಿಂಕಿಂಗ್ ಆ್ಯಡ್ಸ್ ಎಂಟರ್ಟೈನ್ಮೆಂಟ್ ಇದು SME IPO ಕ್ಲೋಸ್ ಆಯಿತು. SME IPOಗಳಿಗೆ ಅತಿ ಹೆಚ್ಚು ಡಿಮ್ಯಾಂಡ್ ಇದೆ ಅಂತ ಹೇಳ್ಬೋದು. ರಿಟೇಲ್ ಕ್ಯಾಟಗರಿನಲ್ಲಿ ಸುಮಾರು 346 ಟೈಮ್ಸ್ ಅಷ್ಟು ಇದಕ್ಕೆ ಹೆಚ್ಚು ಕಡಿಮೆ ಸಬ್ಸ್ಕ್ರಿಪ್ಷನ್ಸ್ ಆಗಿದೆ. ಲಾಟ್ರಿ ಬೇಸ್ಡ್ ಮೇಲೆ ಅಲಾಟ್ ಮಾಡ್ತಾರೆ ಇಷ್ಟೆಲ್ಲ ಸಬ್ಸ್ಕ್ರಿಪ್ಷನ್ಸ್ ಆದಾಗ. ಅದೇ ರೀತಿ ಟೆಕೇರಾ ಇಂಜಿನಿಯರಿಂಗ್ ಇಂಡಿಯಾ ಲಿಮಿಟೆಡ್ ಇದು ಇವತ್ತು ಕ್ಲೋಸ್ ಆಯಿತು. ಇದು ಸುಮಾರು 66 ಪಟ್ಟಷ್ಟು 66 ಟೈಮ್ಸ್ ಅಷ್ಟು ರಿಟೇಲ್ ಕ್ಯಾಟಗರಿನಲ್ಲಿ ಇದು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ. ಹಾಗೆ ಯುನಿಲೆಕ್ಸ್ ಕಲರ್ಸ್ ಆ್ಯಂಡ್ ಕೆಮಿಕಲ್ಸ್ ಲಿಮಿಟೆಡ್ SME IPO ಲಾಸ್ಟ್ ಡೇನಲ್ಲಿ ಒಂದು ಒಳ್ಳೆ ಸಬ್ಸ್ಕ್ರಿಪ್ಷನ್ಸ್ ಆಯಿತು. ಹೆಚ್ಚು ಕಡಿಮೆ 32 ಪಟ್ಟು 32 ಟೈಮ್ಸ್ ಅಷ್ಟು ಇದು ಸಬ್ಸ್ಕ್ರಿಪ್ಷನ್ಸ್ ಆಗಿ ಇವತ್ತು IPO ಅದು ಕ್ಲೋಸ್ ಆಯಿತು. ಹಾಗೆ KRN ಹೀಟ್ ಎಕ್ಸ್ಚೇಂಜರ್ಸ್ ಆ್ಯಂಡ್ ರೆಫ್ರಿಜರೇಷನ್ಸ್ ಲಿಮಿಟೆಡ್ ಇದು ಕ್ಲೋಸ್ ಆಯಿತು. ಇದು ಸುಮಾರು 93 ಪಟ್ಟಷ್ಟು ಇದು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ರಿಟೇಲ್ ಕ್ಯಾಟಗರಿನಲ್ಲಿ. ಇದು ಒಂದು ಒಳ್ಳೆ ಸಬ್ಸ್ಕ್ರಿಪ್ಷನ್ಸ್ ಆಗಿರೋ ಒಂದು IPO ಅಂತಲೇ ಹೇಳ್ಬೋದು, KRN ಹೀಟ್ ಎಕ್ಸ್ಚೇಂಜರ್ಸ್ ಆ್ಯಂಡ್ ರೆಫ್ರಿಜರೇಷನ್ ಲಿಮಿಟೆಡ್. ಅದೇ ರೀತಿ ದಿವ್ಯಾದಾನ್ ರೀಸೈಕ್ಲಿಂಗ್ ಇಂಡಸ್ಟ್ರೀಸ್ ಲಿಮಿಟೆಡ್ ಇದು 30 ಸೆಪ್ಟೆಂಬರ್ 2024 ಕ್ಲೋಸ್ ಆಗೋದು. ರಿಟೇಲ್ ಕ್ಯಾಟಗರಿನಲ್ಲಿ ಸುಮಾರು 7.8 ಪಟ್ಟಷ್ಟು ಇದು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ. ಇಲ್ಲಿ ತನಕ ಇನ್ನೂ ಇದೆ. ಅದೇ ರೀತಿ ನಾವು ನೋಡೋದಾದರೆ ಫೋರ್ಜ್ ಆಟೋ ಇಂಟರ್ನ್ಯಾಷನಲ್ ಲಿಮಿಟೆಡ್ SME IPO ಇದು 30 ಸೆಪ್ಟೆಂಬರ್ 2024 ಕ್ಲೋಸ್ ಆಗೋದು. ಹೆಚ್ಚು ಕಡಿಮೆ 14 ಪಟ್ಟಷ್ಟು ಇದು ರಿಟೇಲ್ ಕ್ಯಾಟಗರಿನಲ್ಲಿ ಸಬ್ಸ್ಕ್ರಿಪ್ಷನ್ಸ್ ಆಗಿದೆ. ಹಾಗೆ ಸಹಸ್ರ ಎಲೆಕ್ಟ್ರಾನಿಕ್ ಸೊಲ್ಯೂಷನ್ಸ್ ಲಿಮಿಟೆಡ್ ಇದು 17 ಪಟ್ಟಷ್ಟು ಇಲ್ಲಿ ತನಕ ಸಬ್ಸ್ಕ್ರಿಪ್ಷನ್ಸ್ ಆಗಿದೆ. 30 ಸೆಪ್ಟೆಂಬರ್ಗೆ ಇದು ಕ್ಲೋಸ್ ಆಗುತ್ತೆ. ಹಾಗೆ ಹೆವ್ಯಾಕ್ಸ್ ಟೆಕ್ನಾಲಜೀಸ್ ಲಿಮಿಟೆಡ್ ಇದು SME IPO ಇದು ಹೆಚ್ಚು ಕಡಿಮೆ 1ನೇ ಅಕ್ಟೋಬರಿಗೆ ಇದು ಕ್ಲೋಸ್ ಆಗೋದು. ಇದು ಹೆಚ್ಚು ಕಡಿಮೆ 1.72 ಪಟ್ಟಷ್ಟು ಇದು ರಿಟೇಲ್ ಕ್ಯಾಟಗರಿನಲ್ಲಿ ಇವತ್ತು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ. ಹಾಗೆ ಡಿಫ್ಯೂಷನ್ ಇಂಜಿನಿಯರ್ಸ್ ಲಿಮಿಟೆಡ್ ಇದು 30ನೇ ಸೆಪ್ಟೆಂಬರ್ 2024 ಕ್ಲೋಸ್ ಆಗೋದು. ಇದು ರಿಟೇಲ್ ಕ್ಯಾಟಗರಿನಲ್ಲಿ ಸುಮಾರು 33 ಪಟ್ಟಷ್ಟು ಇದು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ. ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.